ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಭಗವತ್ಪಾದಾಚಾರ್ಯರಲ್ಲಿ ವಿಶ್ವಾಸವನ್ನು ಗೌರವವನ್ನು ಹೊಂದಿರತಕ್ಕಂಥ ವೀಕ್ಷಕರೇ, ಪ್ರೇಕ್ಷಕರೇ, ಆಸಕ್ತರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವತ್ಪಾದರ ಜನನದ ಬಗ್ಗೆ ಕಂಚಿ ಮಠದ ಖಚಿತ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾಯಿತು. ಅವರ ಬೃಹತ್ ಶಂಕರ ದಿಗ್ವಿಜಯ ಇರಲಿ, ಪ್ರಾಚೀನ ಶಂಕರ ದಿಗ್ವಿಜಯ ಇರಲಿ, ವ್ಯಾಸಾಚಲೀಯ ಇರಲಿ, ಚಿದ್ವಿಲಾಸೀಯ ಇರಲಿ, ಆನಂದಗಿರಿಯ ಇರಲಿ, ಈ ಎಲ್ಲ ಕೃತಿಗಳು ಕ್ರಿಸ್ತಪೂರ್ವ 5ನೇ ಶತಮಾನದ ಆಸುಪಾಸಿನಲ್ಲಿಯೇ ಭಗವತ್ಪಾದರ ಜನನವಾಗಿದೆ ಎನ್ನುವುದನ್ನು ಹೇಳುತ್ತೆ ಅಂತ ಆತ್ಮಬೋಧರು ವಿಶೇಷವಾಗಿ ಬೃಹತ್ ಶಂಕರ ದಿಗ್ವಿಜಯ ಹಾಗೂ ಪ್ರಾಚೀನ ಶಂಕರ ದಿಗ್ವಿಜಯದ ಶ್ಲೋಕಗಳನ್ನು ಉದ್ಧರಿಸಿ ಹೇಳ್ತಾರೆ. ಆದರೆ ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕಾದ ಅಂಶ ಅಂದರೆ, ಈ ಕೃತಿಗಳು ನಮಗೆ ಸಿಕ್ಕಿಲ್ಲ ಅನ್ನುವುದನ್ನು ನಾನು ಹಿಂದಿನ ಸಲವೂ ಬಹಳ ಖಚಿತಪಡಿಸಿದ್ದೇನೆ. ಕೃತಿಗಳ ಅನುಪಸ್ಥಿತಿಯಲ್ಲಿ ಆ ಕೃತಿಗಳಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಆತ್ಮಬೋಧರು ಹೇಳಿದ್ದನ್ನು ನಾವು ಕೇಳಬೇಕಾಗಿದೆ ಅಷ್ಟೇ. ಜೊತೆಗೆ ಆ ಕಂಚಿ ಸಂಪ್ರದಾಯದವರು ಜಿನವಿಜಯ ಅನ್ನತಕ್ಕಂಥ ಒಂದು ಕೃತಿ ಇದೆ, ಆ ಕೃತಿಯಲ್ಲಿ ಇರತಕ್ಕಂಥ ವಿವರಗಳನ್ನು ನೋಡಿದರು ಕ್ರಿಸ್ತಪೂರ್ವ 5ನೇ ಶತಮಾನದ ಆಸುಪಾಸಿನಲ್ಲಿಯೇ ಭಗವತ್ಪಾದರು ಹುಟ್ಟಿದ್ದಾರೆ ಎನ್ನತಕ್ಕಂಥದ್ದು ಖಚಿತವಾಗುತ್ತೆ ಎನ್ನತಕ್ಕಂಥ ಸಾಕ್ಷ್ಯವನ್ನು ಕೊಡ್ತಾರೆ. ಹೀಗಾಗಿ ಬಹಳಷ್ಟು ಸಾಕ್ಷ್ಯಗಳನ್ನು ಅವರು ಪೇರಿಸಿ ಕ್ರಿಸ್ತಪೂರ್ವವನ್ನೇ ಭಗವತ್ಪಾದರ ಜನ್ಮಕಾಲ ಅಂತ ಪ್ರಕಟಿಸಿದ್ದಾರೆ, ಘೋಷಿಸಿದ್ದಾರೆ, ಪ್ರಖರವಾಗಿ ಪ್ರಚಾರ ಮಾಡಿದ್ದಾರೆ. ಇದು ಕಂಚಿ ಮಠದ ಪರಂಪರೆಯ ಭಕ್ತರಿಗೆ ಇಷ್ಟವಾಗುತ್ತೆ, ಬಹಳ ಸಹಜ. ಅದು ಅವರು ಅದನ್ನು ಪ್ರಿಯವಾಗಿ ತಗೊಳ್ತಾರೆ. ಆದರೆ ಶೃಂಗಗಿರಿ ಪರಂಪರೆಯ ಅನುಯಾಯಿಗಳಿಗೆ ಅದನ್ನು ಅರಗಿಸಿಕೊಳ್ಳುವುದು ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅವರ ಸ್ಥಾಪನೆಯ ಧೋರಣೆ ಶೃಂಗೇರಿ ಮಠವೇ ಇಲ್ಲ, ಮಾಧವೀಯ ಶಂಕರ ದಿಗ್ವಿಜಯ ಅನ್ನೋದಕ್ಕೆ ಬೆಲೆಯೇ ಇಲ್ಲ ಅನ್ನುವ ಅರ್ಥದಲ್ಲಿ ಅವರು ಅವರ ವಾದವನ್ನು ಮಂಡನೆ ಮಾಡುವುದರಿಂದ ಈ ರೀತಿ ಕಂಚಿ ಮಠದ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲಿಕ್ಕೆ ಅಭಿಮಾನಪೂರ್ವಕ ಹಿನ್ನೆಲೆಯಲ್ಲಿ ಆಗೋದಿಲ್ಲ. ಕೇವಲ ಅಭಿಮಾನದಿಂದ ಮಾತ್ರ ಒಪ್ಪುವುದಿಲ್ಲವೋ ಅಥವಾ ಅದಕ್ಕೆ ಏನಾದರೂ ಸತ್ಯಾಂಶ ಉಂಟೋ ಅನ್ನುವುದು ಪರೀಕ್ಷೆ ಮಾಡಬೇಕು. ಅಭಿಮಾನ ಒತ್ತಟ್ಟಿಗಿರಲಿ, ಸತ್ಯ ಏನು ಅನ್ನುವುದು. ಕಂಚಿ ಮಠದವರು ಹೇಳ್ತಾ ಇರತಕ್ಕಂಥದ್ದು ಸತ್ಯವೋ, ನಿಜವಾಗಿಯೂ ಅವ್ರು ಹೇಳ್ತಾ ಇರತಕ್ಕಂಥದ್ದು ಸರಿಯೋ? ಅವರು ಸತ್ಯವಾಗಿ ಹೇಳಿದರೆ ಶೃಂಗೇರಿ ಸಂಪ್ರದಾಯದವನಾದರೂ ನಾನು ಅದಕ್ಕೆ ಬೆಲೆ ಕೊಡಲೇಬೇಕಾಗತ್ತಲ್ಲ, ಸತ್ಯಕ್ಕೆ ಬೆಲೆ ಕೊಡಬೇಕಲ್ಲ ಯಾರೇ ಆದರೂ. ಹಾಗಾದರೆ ಶೃಂಗೇರಿ ಪರಂಪರೆಯವರು ಏನು ಹೇಳ್ತಾರೆ ಎನ್ನತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಮುಕ್ತಾಯ ಮಾಡಿದ್ದೆ. ಈ ಸಂಚಿಕೆಯಲ್ಲಿ ಅವರ ಅಭಿಪ್ರಾಯವನ್ನು ನಾನು ಹೇಳಬೇಕಾಗಿದೆ. ಏತನ್ಮಧ್ಯೆ ಶೃಂಗಗಿರಿ ಸಂಸ್ಥಾನದ ಮಹಾಸನ್ನಿಧಾನಕ್ಕೆ ನಾನು ಸನ್ಮಾನ್ಯ ಕೃಷ್ಣಮೂರ್ತಿಗಳು ಅಂತ ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಮೂಲಕ ಒಂದು ಬಿನ್ನಹವನ್ನು ಮಾಡದೆ ಈ ರೀತಿ ಹೇಳಿದ್ದೇನೆ, ತಮ್ಮ ನಿಲುವು ಏನು ಅನ್ನುವುದನ್ನು ಸ್ಪಷ್ಟಪಡಿಸಿದರೆ ಅದನ್ನು ಯಥಾವತ್ತಾಗಿ ನಾನು ಉಪನ್ಯಾಸದಲ್ಲಿ ಹೇಳ್ತೀನಿ ಅಂತ. ಅವರು ಬಹಳ ಚೆನ್ನಾಗಿ ಸ್ಪಂದಿಸಿ ಸನ್ಮಾನ್ಯ ಕೃಷ್ಣಮೂರ್ತಿಗಳ ಮೂಲಕ ಒಂದು ಪುಸ್ತಕವನ್ನು ಕಳಿಸಿದರು ನನಗೆ.
ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ಪುಸ್ತಕದಲ್ಲಿ ಉತ್ತರ ಇದೆ ಅಂತ ಹೇಳಲಾಯಿತು. ಆ ಪುಸ್ತಕದ ಹೆಸರು ಆಚಾರ್ಯ ಶ್ರೀ ಶಂಕರಾಸ್ ಅಡ್ವೆಂಟ್ ಆಂಗ್ಲ ಕೃತಿಯದು. ಅಂದರೆ ಸರಳವಾದ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಬೇಕಾಗಿದ್ದರೆ ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರ ಅವತಾರ. ಸಾವಿರದ 1992ನೇ ಇಸವಿಯಲ್ಲಿ ಕಾಲಟಿಯಲ್ಲಿ ಇರತಕ್ಕಂತಹ ಶೃಂಗೇರಿ ಶಂಕರ ಮಠ ಈ ಪುಸ್ತಕವನ್ನು ಅಚ್ಚು ಮಾಡಲಿಕ್ಕೆ ಕಾರಣವಾಗಿದೆ. ಕಾಶಿಯಲ್ಲಿ ಇರತಕ್ಕಂತಹ ವಿದ್ವಾಂಸರು ರಾಜಗೋಪಾಲ ಶರ್ಮಾ ಅಂತ, ಅವರು ಈ ಪುಸ್ತಕದ ಸಂಪಾದನೆಯನ್ನು ಮಾಡಿದ್ದಾರೆ. ಅವರು ಭಗವತ್ಪಾದರ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಎಲ್ಲ ಸಾಕಷ್ಟು ಗ್ರಂಥಗಳನ್ನು ಹಿಂದಾಗಲೇ ಪ್ರಕಟಪಡಿಸಿದ್ದು ಈ ಕೃತಿಯ ಸಂಪಾದನೆ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಸುಮಾರು 200 ಪುಟಗಳ ಗಟ್ಟಿ ಬರಹಗಳನ್ನು ಹೊಂದಿರತಕ್ಕಂತಹ ಕೃತಿಯದು. 51 ಪುಟಗಳು ಬರೀ ಟಿಪ್ಪಣಿಯೇ ಇದೆ, ಇದರೊಳಗೆ ಪ್ರಾರಂಭದ ಪೀಠಿಕೆಯೇ ಇದೆ. ಆ ಇಡೀ 200 ಪುಟಗಳ ಪುಸ್ತಕವನ್ನು ಸಂಗ್ರಹಿಸಿ ಹೇಳುವುದು ಬಹಳ ಕಷ್ಟ. ಆದರೂ ನಾನು ಪ್ರಯತ್ನ ಪಟ್ಟಿದ್ದೇನೆ ಅದನ್ನು ಸಂಗ್ರಹಿಸಲಿಕ್ಕೆ. ಹೀಗಾಗಿ ಆಸಕ್ತಿ ಇರತಕ್ಕಂಥವರು, ಇದರ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅನ್ನತಕ್ಕಂಥವರು, ಅಧಿಕೃತವಾಗಿ ಓದಬೇಕು ಅನ್ನತಕ್ಕಂಥವರು, ಅಧ್ಯಯನ ಮಾಡಬೇಕು ಅನ್ನತಕ್ಕಂಥವರು ದಯಮಾಡಿ ಆಚಾರ್ಯ ಶಂಕರಾಸ್ ಅಡ್ವೆಂಟ್ ಅನ್ನತಕ್ಕಂಥ ಈ ಕೃತಿಯನ್ನು ಓದಬೇಕು. ಈಗ ಅದರ ಸಾರಾಂಶವನ್ನು ಹೇಳಲಿಕ್ಕೆ ಪ್ರಯತ್ನ ಪಡೋಣವೇ. ಭಗವತ್ಪಾದರು ಎಲ್ಲೆಲ್ಲಿ ಮಠ ಸ್ಥಾಪನೆಯನ್ನು ಮಾಡಿದ್ದಾರೆ ಅಲ್ಲೆಲ್ಲ ಯಾವುದೋ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೂ ಆ ಮಠಕ್ಕೂ ನಂಟಿರುತ್ತೆ. ಉದಾಹರಣೆಗೆ ಶೃಂಗೇರಿಯಲ್ಲಿ ಶಾರದಾದೇವಿ, ಹಾಗೆಯೇ ಕಂಚಿ ಕಾಮಕೋಟಿ ಪೀಠಕ್ಕೂ ಒಂದು ದೇವಸ್ಥಾನದ ನಂಟಿರಬೇಕು, ಇದೆ. ಅದೇ ಕಂಚಿ ಕಾಮಾಕ್ಷಿ. ಪ್ರಶ್ನೆ ಇರತಕ್ಕಂಥದ್ದು, ಈ ಕಂಚಿ ಕಾಮಾಕ್ಷಿ ಉಂಟಲ್ಲ, ಈ ಕಂಚಿ ಕಾಮಾಕ್ಷಿ ದೇವಸ್ಥಾನ 4ನೇ ಶತಮಾನ, 5ನೇ ಶತಮಾನ, 6ನೇ ಶತಮಾನ, 7ನೇ ಶತಮಾನದ, 8ನೇ ಶತಮಾನದ ಮಧ್ಯಭಾಗ, ಸುಮಾರು 450 ವರ್ಷಗಳು ಕಂಚಿ ಕಾಮಾಕ್ಷಿ ದೇವಸ್ಥಾನ ಎಲ್ಲಿತ್ತು? ಈ ಶತಮಾನಗಳಲ್ಲಿ ಕಂಚಿಯನ್ನು ಆಳ್ತಾ ಇದ್ದಿದ್ದು ಬೌದ್ಧ ಧರ್ಮ, ಜೈನ ಧರ್ಮ. ಅಲ್ಲಿನ ಬಸದಿಗಳು, ಅಲ್ಲಿನ ಆರಾಮಗಳು. ಆಗ ಇದ್ದದ್ದು ಧರ್ಮದೇವಿ ದೇವಸ್ಥಾನ ಅಂತ. ಆ ಧರ್ಮದೇವಿ ದೇವಸ್ಥಾನ ಆದ ಮೇಲೆ ಮತ್ತೊಂದು ದೇವಸ್ಥಾನ ಬಂತು, ತಾರಾದೇವಿ ಅಂತ. ಆ ತಾರಾದೇವಿ ದೇವಸ್ಥಾನ ಆದ ಮೇಲೆ ಕಾಮಾಕ್ಷಿ ದೇವಸ್ಥಾನ ಅನ್ನತಕ್ಕಂಥದ್ದು ಅಲ್ಲಿ ಕಟ್ಟಲ್ಪಟ್ಟಿತು. ಹಾಗೆ ಕಟ್ಟಲ್ಪಟ್ಟಂತಹ ಕಾಮಾಕ್ಷಿ ದೇವಸ್ಥಾನದ ಉದ್ಘಾಟನೆಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕಂಚಿಗೆ ಹೋಗಿದ್ದರೆ ವಿನಃ ಕಂಚಿ ಕಾಮಕೋಟಿ ಪೀಠ ಸ್ಥಾಪನೆಗೆ ಹೋಗಿರಲಿಲ್ಲ. ಅವರು ಹೋಗಿದ್ದಿದ್ದವರು ಕೇವಲ ಒಂದೇ ಒಂದು ತಿಂಗಳು ಕಂಚಿಗೆ. ಅದನ್ನು ಆನಂದಗಿರಿಯೇ ಬರ್ಕೊಂಡಿದ್ದಾನೆ, ಒಂದೇ ತಿಂಗಳು ಇದ್ದರು ಭಗವತ್ಪಾದರು ಇಲ್ಲಿ ಬಂದು ಅಂತ. ಅಂತೂ ಕಾಮಾಕ್ಷಿ ದೇವಸ್ಥಾನವೇ ಇಲ್ಲದೆ ಇದ್ದ ಮೇಲೆ ಆ ದೇವಸ್ಥಾನದ ನಂಟನ್ನು ಹೊಂದಿರತಕ್ಕಂತಹ ಕಂಚಿ ಕಾಮಕೋಟಿ ಪೀಠ ಎಲ್ದಿರಲಿಕ್ಕೆ ಸಾಧ್ಯ ಉಂಟು? ಇಷ್ಟಕ್ಕೂ ಕಂಚಿ ಕಾಮಕೋಟಿ ಪೀಠಕ್ಕೆ ಕಾಮಾಕ್ಷಿ ದೇವಸ್ಥಾನದ ನಂಟು ಬಂದಿದ್ದು ಯಾವಾಗ?
ಕಂಚಿ ಕಾಮಕೋಟಿ ಪೀಠದ ಅಧ್ಯಕ್ಷರು ಭಾರತ ಸರ್ಕಾರಕ್ಕೆ ಸಾಕಷ್ಟು ಕಾಗದಗಳನ್ನು ಬರೆದರು ಆ ಕಂಚಿ ದೇವಸ್ಥಾನದ ಧರ್ಮದರ್ಶಿತ್ವವನ್ನು ನಮಗೆ ಕೊಡಿ ಅಂತ. ಆಗ ಭಾರತವನ್ನು ಆಳ್ತಾ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿ. 1842 ಇಸವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕಂಚಿಯ ಮಠಾಧಿಪತಿಗಳಿಗೆ ಕಾಮಾಕ್ಷಿ ದೇವಸ್ಥಾನದ ಅಧಿಕಾರವನ್ನು ಕೊಟ್ಟರು. ದಯಮಾಡಿ ದಾಖಲೆ ಮಾಡಿ. 1843 ಇಸವಿ ನವೆಂಬರ್ 5 ಮೊಟ್ಟ ಮೊದಲನೆಯ ಬಾರಿಗೆ ಕಂಚಿ ಕಾಮಕೋಟಿ ಪೀಠಾಧ್ಯಕ್ಷರು ಕಾಮಾಕ್ಷಿ ದೇವಸ್ಥಾನದ ಧರ್ಮದರ್ಶಿಗಳಾಗಿ ನೇಮಕವಾದರು. 43 ಇಸವಿ, 1843 ಇಸವಿ. ಅಲ್ಲಿಯ ತನಕ ಇದೆಲ್ಲ ಸರ್ಕಾರಿ ದಾಖಲೆಗಳಲ್ಲಿದೆ. ಅಲ್ಲಿಯ ತನಕ ಕಂಚಿ ಕಾಮಕೋಟಿ ಪೀಠಕ್ಕೆ ಕಾಮಾಕ್ಷಿ ದೇವಸ್ಥಾನವೇ ಇರಲಿಲ್ಲ. ಕಾಮಾಕ್ಷಿ ದೇವಸ್ಥಾನ ಇಲ್ಲ ಆದಮೇಲೆ ಮಠವೇ ಇರಲಿಲ್ಲ, ಇರಲಿಕ್ಕೆ ಸಾಧ್ಯವೇ ಇಲ್ಲ. 1896 ಇಸವಿಯಲ್ಲಿ ಬ್ರಹ್ಮವಿದ್ಯಾ ಅಂತ ಒಂದು ಗ್ರಂಥ ಬರುತ್ತೆ. ಆ ಗ್ರಂಥದಲ್ಲಿ ಆ ಕೃತಿಕಾರರು ಬರೀತಾರೆ, ಕಂಚಿ ಕಾಮಕೋಟಿ ಪೀಠದಲ್ಲಿ ಇಷ್ಟು ಹೊತ್ತಿಗೆ ಸುಮಾರು ಒಂದು 4-5 ತಲೆಗಳಾಗಿರಬಹುದು. ಇಂದಿಗೆ 124 ವರ್ಷಗಳ ಹಿಂದೆ. ಅಲ್ಲಿಂದ ಒಂದು 5 ತಲೆ ಆಗಿದ್ದಾರೆ. ಒಂದೊಂದು ತಲೆಗೆ 50 ವರ್ಷ, ಅಂದರೆ 250 ವರ್ಷ ಅಂದ್ರೂ 250 ಒಂದು 124, ಒಂದು 370 ಚಿಲ್ಲರೆ ವರ್ಷಗಳಾಗುತ್ತೆ. 500 ವರ್ಷ ಅಂತ ಇಟ್ಕೊಳ್ಳೋಣ್ರಿ, ದೀರ್ಘಾಯುಷ್ಯಗಳಾಗಿದ್ದರು ಅಂದರೆ ಕೇವಲ 500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಕಂಚಿ ಕಾಮಕೋಟಿ ಪೀಠ. ಹಾಗಾದರೆ ಈ ಆನಂದಗಿರಿ, ಬೃಹಚ್ಛಂಕರ ದಿಗ್ವಿಜಯ ಇವ್ರದ್ದು ಕಥೆ ಎಲ್ಲ ಏನಪ್ಪ? ಇಷ್ಟೊಂದು ಶ್ಲೋಕಗಳೆಲ್ಲ ಹೇಳ್ಬಿಟ್ಟಿದ್ದಾರಲ್ಲ. ತಿಷ್ಯೇ ಪ್ರಯಾತ್ಯನಲ ಶೇವಧಿಬಾಣ ನೇತ್ರೇ ಯೋ ನಂದನೇ ದಿನಮಣ ಉದಗಧ್ವಭಾಜಿ ಇತ್ಯಾದಿ ಎಲ್ಲ ಶ್ಲೋಕಗಳು ಹಿಂದಿನ ಸಂಚಿಕೆಯಲ್ಲಿ ನಾನು ಉದ್ಧರಿಸಿದ್ದೇನೆ. ಈ ಶ್ಲೋಕಗಳೆಲ್ಲ ಹೇಳಿದ್ದಾರಲ್ಲ, ಈ ಶ್ಲೋಕಗಳೆಲ್ಲ ಈಗಾಗಲೇ ಹೇಳಿದ ಹಾಗೆ ಆ ಪುಸ್ತಕಗಳು ಯಾವುದೋ ಇದೆ ಅಂತ ಉದ್ಧರಿಸಿದ್ದಾರಲ್ಲ ಆತ್ಮಬೋಧರು, ಆ ಪುಸ್ತಕಗಳು ಸಿಕ್ಕಿಲ್ಲ. ಈ ಶ್ಲೋಕಗಳು ಕೃತಕವಾದದ್ದು. ಯಾಕೆ ಎಂದರೆ ತಮ್ಮ ಪ್ರಾಚೀನತೆಯನ್ನು ತೋರಿಸಲಿಕ್ಕಾಗಿ, ತಮ್ಮ ಪ್ರಾಚೀನತೆಯನ್ನು ಪ್ರಚಾರ ಮಾಡಲಿಕ್ಕಾಗಿ ಕಂಚಿ ಕಾಮಕೋಟಿ ಪೀಠದವರು ಮಾಡಿದಂತಹ ಏನು ಹೇಳೋಣ, ಸುಳ್ಳು ಬರಹಗಳು. ಇದನ್ನು ನಾನು ಹೇಳ್ತಾ ಇಲ್ಲ, ಇದೆಲ್ಲನೂ ಎಲ್ಲ ದಾಖಲಾಗಿರತಕ್ಕಂಥದ್ದು, ಆಧಾರಪೂರ್ವಕವಾಗಿರತಕ್ಕಂಥದ್ದು. ಏನು ಆಧಾರ ಇದೆ ರೀ ನಿಮ್ಗೆ ಹೀಗೆ ಹೇಳಲಿಕ್ಕೆ ಅಂತ ನೀವು ಕೇಳಿದರೆ ನಾನೊಂದು 2-3 ಹೇಳ್ತೀನಿ, ತಾವು ದಯವಿಟ್ಟು ಆಲಿಸಬೇಕು. 1842 ಇಸವಿಯಲ್ಲಿ 1842 ಇಸವಿಯಲ್ಲಿ ಹೈದರಾಬಾದ್ನಲ್ಲಿ ಇದ್ದಂತಹ ಮೊಘಲ್ ನ್ಯಾಯಾಲಯ, 1842, ನಾವು 2020 ಮಾತಾಡ್ತಾ ಇದ್ದೇವೆ, ಅಷ್ಟು ಹಳೆಯ ನ್ಯಾಯಾಲಯ. ಆ ಮೊಘಲ್ ನ್ಯಾಯಾಲಯ ಒಂದು ನಿರ್ಣಯ ಮಾಡಿತು, ಒಂದು ತೀರ್ಪನ್ನು ಕೊಡ್ತು. ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಹಿಂದೂಗಳೆಲ್ಲ ತಮ್ಮ ಗೌರವವನ್ನು, ತಮ್ಮ ಸಂಪ್ರದಾಯಬದ್ಧವಾಗಿರತಕ್ಕಂತಹ ಕಾಣಿಕೆಗಳನ್ನು ಸಲ್ಲಿಸಬೇಕಾದದ್ದು ಪ್ರಧಾನವಾಗಿರತಕ್ಕಂತಹ ದಕ್ಷಿಣಾಮ್ನಾಯ ಪೀಠವಾಗಿರತಕ್ಕಂತಹ ಶೃಂಗೇರಿ ಸಂಸ್ಥಾನಕ್ಕೆ, ಕಂಚಿ ಮಠಕ್ಕೆ ಅಲ್ಲ. ಕಂಚಿ ಕಾಮಕೋಟಿ ಪೀಠ ಕೇವಲ, ಅವರ ಪದವನ್ನು ಹೇಳ್ತಾ ಇದ್ದೇನೆ, ಆ ನ್ಯಾಯಾಲಯ ಹೇಳಿರತಕ್ಕಂಥದ್ದು ಚಿಲ್ಲರ್ ಮಠ ಅಂತ ಹೇಳಿ, ಅನ್ನೊಂದು ಶಾಖಾ ಮಠ ಇದ್ದಾಗೆ ಚಿಲ್ಲರೆ ಮಠ ಅನ್ನೋ ಅರ್ಥದಲ್ಲಿ ಹೇಳಿರಬೇಕು. ಇನ್ನು 1844 ಇಸವಿಯಲ್ಲಿ ದಯವಿಟ್ಟು ಗಮನಿಸಬೇಕು, ಪ್ರೀವಿ ಕೌನ್ಸಿಲ್ ಮುಂದೆ ಕೂಡಲಿ ಮಠ ಹೋಯಿತು. ನಮ್ಮದು ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಮಠ ಅಂತ.
1909 ಇಸವಿಯಲ್ಲಿ ಬಾಂಬೆಯ ಹೈಕೋರ್ಟ್ ಮುಂದೆ ದ್ವಾರಕಾ ಮಠ ಹೋಯಿತು. ನಮ್ಮದು ಅತ್ಯಂತ ಪ್ರಾಚೀನ ಅಂತ. 1936 ಇಸವಿಯಲ್ಲಿ ಪೂರಿ ಮಠ ಹೋಯಿತು ಪಾಟ್ನಾ ಹೈಕೋರ್ಟ್ ಮುಂದೆ, ನಮ್ಮದು ಪ್ರಾಚೀನ ಮಠ. ಅದಕ್ಕೆ ಅವರೆಲ್ಲ ಅವರು ಗುರುಪರಂಪರೆ ಅಂತ ಹೇಳಿ ಒಂದು ದೊಡ್ಡ ಪಟ್ಟಿಯನ್ನು ತಗೊಂಡು ಹೋಗಿದ್ರು. ನಮ್ಮದೊಂದು ಶಾಸನ ಇದೆ ಅಂತ ದ್ವಾರಕಾ ಸಂಸ್ಥಾನದವರು ಬೇರೆ ತಗೊಂಡು ಹೋಗಿ. ದಯವಿಟ್ಟು ಗಮನಿಸಿ, ಈ ಯಾವುದೇ ಮೊಕದ್ದಮೆಗಳಲ್ಲಿ ಶೃಂಗಗಿರಿ ಮಠ ಎಲ್ಲೂ ನ್ಯಾಯಾಲಯಕ್ಕೆ ಹೋಗಿರಲೇ ಇಲ್ಲ. ಈ ಮೂರು ಅಂದರೆ ಪ್ರಿವಿ ಕೌನ್ಸಿಲ್, ಬಾಂಬೆಯ ಹೈಕೋರ್ಟ್ ಹಾಗೂ ಪಾಟ್ನಾ ಹೈಕೋರ್ಟ್, ಈ ಮೂರೂ ನ್ಯಾಯಾಲಯಗಳು ಈ ಮೊಕದ್ದಮೆಯನ್ನು ಸಾಕಷ್ಟು ಕಾಲ ಅಧ್ಯಯನ ಮಾಡಿ ಒಂದು ತೀರ್ಪನ್ನು ಕೊಡ್ತು. ಆ ತೀರ್ಪು ಹೇಳಿತು, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪನೆ ಮಾಡಿರತಕ್ಕಂಥದ್ದು ಕೇವಲ 4 ಮಠಗಳು: ಶೃಂಗೇರಿ ಸಂಸ್ಥಾನ, ಪೂರಿ ಮಠ, ದ್ವಾರಕಾ ಮಠ ಹಾಗೂ ಬದರಿ ಸಂಸ್ಥಾನದಲ್ಲಿರತಕ್ಕಂಥ ಮಠ. ಈ 4ಕ್ಕೆ ಅದು ಕೂಡಲಿ ಮಠವಾಗಲಿ, ಕಂಚಿ ಮಠವಾಗಲಿ ಶೃಂಗಗಿರಿ ಸಂಸ್ಥಾನದ ಶಾಖಾ ಮಠಗಳು ಅಂತ ತೀರ್ಪನ್ನು ಕೊಡ್ತು. ಇಷ್ಟೇ ಅಲ್ಲ, ಮದ್ರಾಸಿನ ಹೈಕೋರ್ಟ್, ಕಲ್ಕತ್ತಾ ಹೈಕೋರ್ಟ್, ಈ ಎಲ್ಲ ನ್ಯಾಯಾಲಯಗಳು ಕಂಚಿ ಮಠ ಅನ್ನತಕ್ಕಂಥದ್ದು ಶಾಖಾ ಮಠ ಅಂತಲೇ ಹೇಳ್ತಾ ಬಂತು. ಅಷ್ಟ್ಯಾಕೆ, ದ್ವಾರಕಾ ಸಂಸ್ಥಾನದ ಸ್ವರೂಪಾನಂದ ಮಹಾಸ್ವಾಮಿಗಳು, ಆಗ ಜೈಂದ್ರ ಸರಸ್ವತಿ ಸ್ವಾಮಿಗಳಿದ್ದರು, ಶ್ರೀ ಶ್ರೀ ಜೈಂದ್ರ ಸರಸ್ವತಿ ಸ್ವಾಮಿಗಳು, ಅವರ ಬಗ್ಗೆ ಹೇಳಿದರು, ಅವರು ಶಂಕರಾಚಾರ್ಯರು ಅನ್ನತಕ್ಕಂಥ ಹೆಸರನ್ನೇ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪೂರಿ ಮಹಾಸ್ವಾಮಿಗಳು ಹೇಳಿದರು, ಕಂಚಿ ಮಠದ ಸ್ವಾಮಿಗಳು ಭಗವತ್ಪಾದರು ಸ್ಥಾಪನೆ ಮಾಡಿರತಕ್ಕಂತಹ ಮಠದ ಪರಂಪರೆಯಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಅಂದರೆ ಕಂಚಿ ಮಠವನ್ನ ಯಾವ ನ್ಯಾಯಾಲಯವೂ ಮೂಲ ಮಠ ಅಂತ ಕರೆಯಲಿಲ್ಲ, ಭಗವತ್ಪಾದರು ಸ್ಥಾಪನೆ ಮಾಡಿದ ಮಠ ಅಂತಲೂ ಕರೆಯಲಿಲ್ಲ. ಹಾಗಾದರೆ ಈ ಮಠಗಳೆಲ್ಲ, ಅಂದರೆ ಈ 4 ಮಠಗಳು ಸ್ಥಾಪಿಸಲ್ಪಡ್ತಲ್ಲ, ಆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜನನ ಕಾಲದ ಬಗ್ಗೆ ಏನಾದರೂ ಹೇಳಿದ್ದಾರೆಯೋ? ಅಂದರೆ ಇಲ್ಲಿಯ ತನಕ ಎಲ್ಲ ನ್ಯಾಯಾಲಯಗಳು, ದೇಶದ ಸರ್ವೋಚ್ಚ ನ್ಯಾಯಾಲಯವಾಗಿರತಕ್ಕಂತಹ ಸುಪ್ರೀಂ ಕೋರ್ಟ್ ಅಂತ ಏನು ಕರೀತೀವಿ ನಾವು ಭಾರತಕ್ಕೆ, ಅದು ಕೂಡ 1959 ಇಸವಿಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ 7 ಜನ ನ್ಯಾಯಾಧೀಶರನ್ನು ಒಳಗೊಂಡಂತಹ ಪೀಠ ಹೇಳ್ತು, ಕೇವಲ ಚತುರಾಮ್ನಾಯ ಪೀಠಗಳು ಮಾತ್ರವೇ ಭಗವತ್ಪಾದರಿಂದ ಸ್ಥಾಪಿಸಲ್ಪಟ್ಟಿದ್ದು, ಹಾಗೆ ಸ್ಥಾಪಿಸಲ್ಪಟ್ಟಿದ್ದ ಮಠಗಳು, ಆ ಮಠಗಳ ಮೂಲ ಶಕ್ತಿಯಾಗಿರತಕ್ಕಂತಹ ಭಗವತ್ಪಾದರು ಕ್ರಿಸ್ತಶಕ 788ರಿಂದ 820 ಅವಧಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದರೆ 8ನೇ ಶತಮಾನದ ಮಧ್ಯಭಾಗದಲ್ಲಿ ಭಗವತ್ಪಾದರ ಜೀವಿತ ಕಾಲ ಅನ್ನತಕ್ಕಂಥದ್ದನ್ನು ಎಲ್ಲ ನ್ಯಾಯಾಲಯಗಳು ಒಪ್ಪಿಕೊಂಡು ಬಿಟ್ಟಿವೆ. ಇಲ್ಲಿ ತನಕ ಏನು ಹೇಳಿದಾಗಾಯಿತು? ಕಾಮಾಕ್ಷಿ ದೇವಸ್ಥಾನ ಅನ್ನತಕ್ಕಂಥದ್ದು 8ನೇ ಶತಮಾನದ ತನಕ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಕಂಚಿ ಮಠವೂ ಇರಲಿಲ್ಲ. ಕಂಚಿ ಕಾಮಕೋಟಿ ಪೀಠ ಅನ್ನತಕ್ಕಂಥದ್ದಕ್ಕೆ ಏನಾದರೂ ಒಂದಷ್ಟು ಅನುಭವ ಇದೆ ಅಂದರೆ, ಇಷ್ಟು ಕಾಲಗಳ ಅವಧಿಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ಅದೊಂದು 400-500 ವರ್ಷಗಳ ಹಿಂದೆ ಮಾತ್ರ ಇರಲಿಕ್ಕೆ ಸಾಧ್ಯ ಉಂಟು. ಮತ್ತು ಭಗವತ್ಪಾದರ ಕಾಲ ಕ್ರಿಸ್ತಶಕ 788ರಿಂದ
ಕ್ರಿಸ್ತಶಕ 820 ನಡುವೆ ಅನ್ನತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ನ್ಯಾಯಾಲಯಗಳು, ಈಗಾಗಲೇ ಪಟ್ಟಿ ಮಾಡಿದಂಥ ಎಲ್ಲ ನ್ಯಾಯಾಲಯಗಳು ಘಂಟಾಘೋಷವಾಗಿ ಹೇಳಿ. ಕೊನೆಯ ಒಂದು ಭಾಗವನ್ನು ನಾನು ಹೇಳಬೇಕು. ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಾಗ 1959 ಇಸವಿಯಲ್ಲಿ ತನ್ನ ತೀರ್ಪಿನ 1061ನೇ ಪುಟದಲ್ಲಿ ಅದು ಈ ರೀತಿ ಹೇಳಿತು: ಭಾರತದ ಸಂವಿಧಾನದ 372ನೇ ಕಲಂ ಮತ್ತು 25/2 ಈ 2 ಕಲಂಗಳಿಗೆ ಅನುಗುಣವಾಗಿ ಈಗ ಕೊಡ್ತಾ ಇರತಕ್ಕಂಥ ನಿರ್ಣಯ ಅಂದರೆ ತುರಂ ನ್ಯಾಯಪೀಠಗಳ ಅಸ್ತಿತ್ವ ಹಾಗೂ ಉಳಿದದ್ದು ಎಲ್ಲ ಶಾಖಾಮಠಗಳು ಅನ್ನತಕ್ಕಂಥ ತೀರ್ಪನ್ನು ಕೊಡ್ತಾ ಅವರು ಹೇಳಿದರು, ಇದು ಭಾರತದ ಎಲ್ಲ ಹಿಂದೂಗಳನ್ನು ಬಂಧಿಸುತ್ತದೆ. ಅಂದರೆ ಈ ಕಲಂಗಳಿಗೆ ಅನುಗುಣವಾಗಿ ಈ ನ್ಯಾಯವನ್ನು ಒಪ್ಪಿಕೊಳ್ಳಬೇಕು, ಈ ತೀರ್ಪನ್ನು ಒಪ್ಪಿಕೊಳ್ಳಬೇಕು. ಇದರ ವಿರುದ್ಧವಾಗಿ ಮಾಡತಕ್ಕಂಥ ಪ್ರಚಾರ, ಪ್ರಕಟಣೆ ಇವೆಲ್ಲ ದಂಡನೀಯವಾದ ಅಪರಾಧ ಅಂತ ಘೋಷಣೆ ಮಾಡಿ. ಆತ್ಮೀಯರೇ, ಇಷ್ಟು ಹೊತ್ತು ನಾನು ಮಂಡಿಸಿದಂತಹ ತುಂಬ ಸಾರಾಂಶ ಏನಿದೆ, ಇಷ್ಟೇ ಅಲ್ಲ, ಇದರ ಬಹಳಷ್ಟು ವಿಸ್ತಾರವಾದ ರೂಪ ಈಗಾಗಲೇ ಹೇಳಿದಂಥ ಪುಸ್ತಕದಲ್ಲಿದೆ. ಮತ್ತೊಮ್ಮೆ ಆ ಪುಸ್ತಕದ ಹೆಸರು ಆಚಾರ್ಯ ಶ್ರೀ ಶಂಕರಾಸ್ ಅಡ್ವೆಂಟ್ ಅನ್ನತಕ್ಕಂಥ ಪುಸ್ತಕ. ತುಂಬ ಅಮೋಘವಾಗಿರತಕ್ಕಂಥ ದೃಢವಾದ ಗಟ್ಟಿಯಾದ ಬರಹಗಳನ್ನು ಹೊಂದಿರತಕ್ಕಂಥ ಪುಸ್ತಕ. ನಾನಿಷ್ಟೊತ್ತು ಏನು ಹೇಳಿದೆ ಅದರ ವಿಸ್ತೃತ ರೂಪ, ಪ್ರಭಾವಿ ರೂಪ ನಾನು ತುಂಬ ಮೃದುವಾಗಿ ಮಂಡನೆ ಮಾಡಿದ್ದೇನೆ. ತುಂಬ ಖಾರವಾಗಿ, ತುಂಬ ಗಟ್ಟಿ ಧ್ವನಿಯಲ್ಲಿ ಇದರ ಮಂಡನೆಯಾಗಿದೆ. ಇದು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದಂತೆ ಶೃಂಗಗಿರಿ ಮಹಾಸಂಸ್ಥಾನದಿಂದ ಬಂದಿರತಕ್ಕಂತಹ ಸೂಚನೆಗಳಿಗೆ ಅನುಗುಣವಾಗಿ ನಾನು ಮಾತನಾಡಿದ್ದೇನೆ. ಅಂದರೆ ಇದು ದಕ್ಷಿಣಾಮ್ನಾಯ ಪೀಠದ ನಿಲುವು. ಆ ನಿಲುವು ಮಹಾಮಾನ್ಯವಾಗಿದೆ, ನ್ಯಾಯಯುತವಾಗಿದೆ. ಶೃಂಗಗಿರಿ ಪರಂಪರೆಯ ಎಲ್ಲ ಅನುಯಾಯಿಗಳೂ ಬೆಲೆ ಕೊಡಬೇಕಾದದ್ದಾಗಿದೆ ಅಂತ ಹೇಳ್ತಾ, ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ಅಂಶದ ಕಡೆ ನಾವು ಗಮನ ಹರಿಸಬೇಕು. ಅದೇನು ಅಂದರೆ, ಹೌದಪ್ಪ, ಈ ನ್ಯಾಯಾಲಯಗಳೆಲ್ಲ ಒಪ್ಪಿಕೊಂಡು ಬಿಡ್ತು. ಯಾವ ಸಾಕ್ಷ್ಯದ ಮೇಲೆ ಒಪ್ಪಿಕೊಂಡಿತು? ಯಾವ ಆಧಾರದ ಮೇಲೆ? ಭಗವತ್ಪಾದರು ಕ್ರಿಸ್ತಪೂರ್ವ 509 ಹುಟ್ಟಲಿಲ್ಲ, ಕ್ರಿಸ್ತಪೂರ್ವ ಅಲ್ಲವೇ ಅಲ್ಲ. ಅವರಿದ್ದದ್ದು ಕ್ರಿಸ್ತ ಶಕದಲ್ಲಿ ಅಂದರೆ 788ರಿಂದ 820 ಅಂತ ಯಾವ ಆಧಾರದ ಮೇಲೆ ಹೇಳಿದರು? ಅದಕ್ಕೇನು ಸಾಕ್ಷ್ಯ? ಈ ಸಾಕ್ಷ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.